ಸರ್ ಇಲ್ಲಿ ಒಂದು ಫೋಟೋ. ನಮಸ್ಕಾರ. ಇವತ್ತು RBDಯಿಂದ ಒಂದು ಹೊಸದೊಂದು ಸಾಮಾಜಿಕ ಸೇವೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೀವು ಇವತ್ತು ಬಂದಿದ್ದೀರಿ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಈ ದಿನ RBD ಸಂಸ್ಥೆಯಿಂದ ನಮ್ಮ ಸಾಗರ ತಾಲೂಕಿನಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಅತ್ಯದ್ಭುತವಾದಂತಹ ಒಂದು ಸಾಮಾಜಿಕ ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಇಂದಿನ ದಿನಮಾನಗಳಲ್ಲಿ ನಾವು ಸಮಾಜದಿಂದ ಪಡ್ಕೊಳ್ತೀವಿ ಹೊರತು ಮತ್ತೆ ಸಮಾಜಕ್ಕೆ ನಾವು ಅದನ್ನು ಹಿಂದಿರುಗಿಸುವಂತಹ ಪ್ರಯತ್ನ ಮಾಡೋದಿಲ್ಲ. ಆದರೆ RBD ಅನ್ನುವಂಥ ಸಂಸ್ಥೆ ಇವತ್ತು ಒಂದು ಸಮಾಜಕ್ಕೆ ಒಳಿತಾಗುವ ದೃಷ್ಟಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ವೈದ್ಯಕೀಯ ಕ್ಷೇತ್ರ ತುಂಬ ದುಬಾರಿ ಆಗ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಉಚಿತವಾಗಿ ಅವರು ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಿರೋದು ತುಂಬ ಖುಷಿಯಾದಂತಹ ವಿಷಯ. ನಾನು ಕೂಡ ಇಲ್ಲಿ ಗಮನಿಸಿದ್ದೀನಿ, ಬಹಳ ಒಂದು ಉತ್ತಮವಾದಂತಹ ಸ್ಪಂದನೆ ಕಂಡು ಬಂದಿದೆ. ಇವತ್ತು ಬಹಳಷ್ಟು ಸಾರ್ವಜನಿಕರು ಬಂದು ಇದರ ಉಪಯುಕ್ತತೆಯನ್ನು ಪಡ್ಕೊಂಡಿದ್ದಾರೆ. ಹಾಗೂ ಇನ್ನು ಮುಂದೆ ಕೂಡ ತುಂಬ ಜನ ಬರ್ತಾರೆ ಅಂತ ಒಂದು ಕೂಡ ಸುದ್ದಿ ಬಂದಿದೆ. ಸೊ ಹಾಗಾಗಿ ಈ RBD ಸಂಸ್ಥೆಯಿಂದ ಇವತ್ತೇನು ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಆಗಿದೆ, ಅದು ಇನ್ನಷ್ಟು ಹಬ್ಬಬೇಕು, ಇನ್ನಷ್ಟು ಹೆಚ್ಚು ಜನರಿಗೆ ಇದು ತಲುಪುವಂತೆ ಆಗಬೇಕು. ಯಾಕಂತ ಹೇಳಿದರೆ ಇಂದಿನ ಒಂದು ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಧಾವಂತದಲ್ಲಿದ್ದೇವೆ. ಯಾರು ಕೂಡ ಒಂದು ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇಲ್ಲ. ತಾವೇ ಹೋಗಿ ಎಲ್ಲೋ ಹೋಗಿ ತಪಾಸಣೆ ಮಾಡಿಕೊಳ್ಬೇಕು ಮತ್ತು ಆರೋಗ್ಯವನ್ನು ಕಾಳಜಿ ಮಾಡಬೇಕು ಅನ್ನೋಂಥ ಒಂದು ಧಾವಂತದಲ್ಲಿ ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿರುವಂತಹ ಒಂದು ಘಟನೆಗಳೇ ಹೆಚ್ಚಾಗಿರುವಂಥದ್ದು. ಈ ರೀತಿಯಾಗಿ ತಮಗೆ ಕೈಗೆಟುಕುವಂತಹ ಸ್ಥಳದಲ್ಲಿ ಕೈಗೆಟುಕುವಂತೆ ಇವತ್ತು ಈ ರೀತಿ ಆಯೋಜನೆ ಆಗಿರೋದು ಬಹಳಷ್ಟು ಜನಕ್ಕೆ ಇದು ಪ್ರಯೋಜನಕಾರಿಯಾಗಿದೆ. ಹೆಚ್ಚು ಜನರಿಗೆ ಇದು ಉಪಯುಕ್ತ ಆಗ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಆಗಲಿ. ಈ ರೀತಿಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಆದಷ್ಟು ಕೂಡ ಸಂಸ್ಥೆಗೂ ಕೂಡ ಒಂದು ಒಳ್ಳೆಯದಾಗಲಿ. ಇನ್ನಷ್ಟು ಕೆಲಸಗಳನ್ನ ಮಾಡುವಂತಹ ಒಂದು ಚೈತನ್ಯ ಈ ಸಂಸ್ಥೆಗೆ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಾಥಮಿಕ ಇದನ್ನು ಮಾಡ್ತಾ ಇದ್ದಾರೆ, ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ RBD ಬಿಲ್ಡರ್ಸ್ನ ಮಹೇಶ್ ಅವರು ಮತ್ತು ಅದರ CEO ಲಕ್ಷ್ಮಣನ ಗಣೇಶ್ ಅವರು ನಮ್ಮ ಮುಂದಿದ್ದಾರೆ. ಸರ್, ಈ ಒಂದು ಉಚಿತ ಕಣ್ಣಿನ ಶಿಬಿರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಿದೆ. ಈ ಮಳೆಯಲ್ಲೂ ಇಷ್ಟು ಜನ ಸೇರ್ತಾರೆ ಅನ್ನೋದು. ಆದರೆ ನಮಗೆ ಐಡಿಯಾನೇ ಇರಲಿಲ್ಲ ಇಷ್ಟು ಜನರಿಗೆ ಇದು ಅವಶ್ಯಕತೆ ಇತ್ತು ಅಂತೇಳಿ. ನಮಗೆ ಇದು ನಮ್ಮ ಆಫೀಸ್ಗೆ ವತಿಯಿಂದ ಮಾಡಿರೋದು. ಅದಕ್ಕೆ ನಮ್ಮ ಪಾರ್ಟ್ನರ್ ಜಮೀನು ಬಂದಿಲ್ಲ. ಅಂದರೆ ಅವ್ರು ಬೇರೆ ಕಡೆ ನಮ್ಮ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ನಮಗೆ ಇಷ್ಟೆಲ್ಲ ದೊಡ್ಡ ಈವೆಂಟ್ ಆಗುತ್ತೆ ಅಂತ ಒಂದು ಸಣ್ಣ ಐಡಿಯಾನೂ ಇರಲಿಲ್ಲ. ಇದನ್ನು ಹೇಗೆಂದರೆ ನಮ್ಮ ಆಫೀಸ್ ಸ್ಟಾಫಿಂದ ಸ್ಟಾರ್ಟ್ ಮಾಡಿದ್ರು. ಸಣ್ಣದಾಗಿ ನಾವು ಮಾಡೋದಕ್ಕೆ ಹೋಗಿ ಅದು ಸ್ಟೇಟಸ್ ಹಾಕಿದ್ಮೇಲೆ ಗೊತ್ತಾಗಿರೋದು. ಇದು ತುಂಬ ಜನ ಫೋನ್ ಮಾಡಿ ಕೇಳಿದ್ರು, ಇಲ್ಲ ನಮಗೂ ಅದೊಂದು ಅವಶ್ಯಕತೆ ಇದೆ ಅಂತೇಳಿ. ಅವಾಗ ನಾವು ಅಡ್ಡಿಲ್ಲ, ಇದನ್ನು ಅಲ್ಲಿಗೆ 2 days ಅಷ್ಟೇ ಉಳಿದಿತ್ತು. ಅವಾಗ ಒಂದು ಸ್ಟೇಟಸ್ ನಾವು ಹಾಕಿದ್ಮೇಲೆ ತುಂಬ ಜನ ರಿಯಾಕ್ಟ್ ಮಾಡಿದ್ರು. ತುಂಬ ಅವಶ್ಯಕತೆ ಇದೆ ನಮಗೆ, ನಾವು ಬರ್ತೀವಿ ಅಂತ. ಈಗ ನೋಡಿದ್ವಿ, ಈಗ ಆಲ್ರೆಡಿ ಈಗ 1:15 ಆಯಿತು. ಇವಾಗ ಆಲ್ರೆಡಿ ಒಂದು 165 ಜನ ಕಂಡಿದ್ದು ಟೋಕನ್ ಬರ್ಸಿದ್ದಾರೆ. ನಮ್ಗೆ ಇನ್ನೂ ಫಸ್ಟೇ ಗೊತ್ತಾಗಿರೋ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ವಿ. ಮುಂದೊಂದು ದಿನ ಇನ್ನು ಕೆಲವೇ ದಿವಸದಲ್ಲಿ ಮತ್ತು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮತ್ತು ಎಲ್ಲರೂ ತಗೊಳ್ಬೇಕು. ನಮಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ ಅಂತೂ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮತ್ತು ತುಂಬ ಯಶಸ್ಸು ಸಿಕ್ಕಿದೆ. ಇದರಿಂದ ಖುಷಿನೂ ಆಗಿದೆ ತುಂಬ. ಆ್ಯಕ್ಚುಲಿ ಅವರನ್ನು ನಾವು ಈಗಾಗಲೇ ನಾವೆಲ್ಲ ಪತ್ರಕರ್ತರು ಹೋಗಿ ನಾವು ಸುದ್ದಿ ಮಾಡಿದ್ದೀವಿ ಮತ್ತು ಮಾತಾಡಿಸಿದ್ದೀವಿ. ಅವರು ಕೆಲವರು ತೀರಾ ಕಡುಬಡದ ಹೊಸ ಚಿಕಿತ್ಸೆಯನ್ನು ಮಾಡ್ತಾರೆ. ಹೊಸ ಚಿಕಿತ್ಸೆ ಅಂತಂದರೆ ಹೆಂಗಿದೆ ಅಂದರೆ ಅವರ ಇದರಲ್ಲಿ 25,000ದಿಂದ ಪ್ರಾರಂಭವಾಗಿ 1 ಲಕ್ಷದವರೆಗೂ ಇದೆ ಅಂತ. ಸೊ ನೀವೀಗ RBD ಬಿಲ್ಡರ್ಸ್ ಅವರು ಮುಂದಿನ ದಿನಗಳಲ್ಲಿ ನಿಜವಾಗಲೂ ತುಂಬ ಅಗತ್ಯ ಇರುತ್ತೆ. ಈಗ ಇವೆಲ್ಲ ಪ್ರಾಥಮಿಕ ಇವೆಲ್ಲ ಟೆಸ್ಟಿಂಗ್ ಇವೆಲ್ಲ ಇದ್ದಾವಲ್ಲ, ಪ್ರಾಥಮಿಕ ತಪಾಸಣೆಗಳು ಇವೆಲ್ಲ. ಮೇಜರ್ ಹಂತ ಚಿಕಿತ್ಸೆ ಇದೆ, ಆಪರೇಷನ್. ಅದ್ರ ಬಗ್ಗೆ ಇನ್ನೂ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಮುಂದೊಂದು ದಿನ ಅಂಥದ್ದೇನಾದ್ರು ನಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು ಅಂತೇಳಿ ಬಂತು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಮೇಜರಾಗಿ ಏನು ಸಪೋರ್ಟ್ ಮಾಡಬೇಕು, ಏನು ಹಣಕಾಸಿನ ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೀವಿ.
ಮಹೇಶ್ ಅವರೇ, ನೀವು ಈ ಒಂದು ಕಾರ್ಯದಲ್ಲಿ ನಿಮ್ಗೆ ಗೊತ್ತಿದ್ದಿಲ್ಲ ಮಾಡಿದ್ದೀವಿ ಅಂತ, ಅದರಿಂದ ನೀವು ಇತ್ತೀಚಿನ ದಿನದಲ್ಲಿ ಎಲ್ಲ ಕಡೆ ನಿಮ್ಮ ಹೆಸರು ಗುರುತಿಸಲ್ಪಟ್ಟಿದೆ. ಹುಡುಗ ದಾನಿ ಮಹೇಶ್ ಅಂತ ಕ್ರೀಡಾ ಲೋಕದಲ್ಲಿದ್ರಿ, ಇವತ್ತು ಆರೋಗ್ಯ ಕ್ಷೇತ್ರ ಬಂದಿದ್ದೀರಿ, ಏನನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಅಂದರೆ ಎಲ್ಲ ಕ್ರೀಡಾ ಲೋಕ ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಕೆಲವೊಂದು ನಾವು ಹೆಲ್ಪ್ ಮಾಡಿರೋದನ್ನ, ಕೆಲವು ವೈಯಕ್ತಿಕವಾಗಿ ಹೆಲ್ಪ್ ಮಾಡಿರೋದನ್ನ ನಾನು ಯಾರಿಗೂ ಇವತ್ತಿನ ತನಕ ಹೇಳಿಲ್ಲ. ಅದು ನಮಗೆ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಪಬ್ಲಿಸಿಟಿ ತಗೊಳ್ಳೋದಿರಲಿಲ್ಲ. ನಮ್ಮ ಕೈಲಿ ಏನು ಜನರಿಗೆ ಉಪಯೋಗ, ನಮ್ಮ ಕೈಯಿಂದ ಎಷ್ಟು ಮಾಡೋಕ್ಕಾಗುತ್ತೆ ಅದು ಮಾಡಬೇಕು ಅಂತಿದ್ದೀವಿ ನಾವು. ಈ ಕ್ರಿಕೆಟಲ್ಲೂ ಅಷ್ಟೇ, ಏನು ನಮ್ಗೆ ಹೇಳಿದ್ರು ಕೇಳಿಲ್ಲ, ನೀವು ದುಡ್ಡು ಕೊಟ್ಟಿದ್ರೆ ನಾವು ಬ್ಯಾನರ್ ಹಾಕ್ತೀವಿ ಅಂತ ಹಾಕೊಂಡ್ರು. ಹಾಗಂತೇಳಿ ಕೆಲವೊಬ್ಬರಿಗೆ ಎಷ್ಟೋ ಜನ ಹಾರ್ಟ್ ಪೇಷಂಟ್ಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ, ಎಷ್ಟೋ ಜನ ಆಕ್ಸಿಡೆಂಟ್ ಆದವ್ರಿಗೆ ಮಾಡಿದ್ದೀವಿ, ಈ ಮದುವೆಗೆ ಹೆಲ್ಪ್ ಮಾಡಿದ್ದೀವಿ, ಮತ್ತು ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿದ್ವಿ. ಆದರೆ ಅದನ್ನೆಲ್ಲೂ ನಾವು ತೋರ್ಸ್ಕೊಳಕ್ಕೆ ಬರಲ್ಲ. ಅದು ನಾವು ನಮ್ಮ ಖುಷಿಗೆ ಮಾಡಿರೋಂಥ ಕೆಲಸ. ಅದನ್ನು ನಾವೆಲ್ಲ ಪಬ್ಲಿಸಿಟಿಗೆ ಮತ್ತೊಂದು ಮಾಡಿಲ್ಲ. ಇದು ನಮಗೆ ನಮ್ಮ ಆಫೀಸ್ ವತಿಯಿಂದ ನಮ್ಗೆ ಇಂಥದ್ದೊಂದು ಪ್ಲ್ಯಾನ್ ರೆಡಿ ಮಾಡಿದ್ರು. ನನಗೆ ಖುಷಿ ಆಯ್ತಿದೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇದು ಇಷ್ಟು ಹೆಲ್ಪ್ಫುಲ್ ಆಗೋದು ಜನರಿಗೆ ಅಂತೇಳಿ. ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಎಷ್ಟು ಜನ ನೋಡ್ತಾರೆ ಅದನ್ನ ಸಂಖ್ಯೆಗಳಲ್ಲಿ ಹೇಳೋದು ಸಾಧ್ಯ ಇಲ್ಲ. ಅಷ್ಟೊಂದು ಜನರಿಗೆ ವೈರಲ್ ಆಗುತ್ತೆ. ಆ ಸ್ಟೇಟಸ್ ಇಮಿಡಿಯೇಟ್ ನನಗೆ ಕಳಿಸಿ ಅಂತ ಜನ ಕೇಳಿ ನನಗೆ ಕಾಲ್ ಮಾಡಿ ಅದನ್ನು ತರಿಸ್ಕೊಳ್ತಾರೆ. ಆ ಮುಖಾಂತರ ನಾವು ಬಹಳ ಜನ ತಲುಪಿದ್ದೀವಿ ಈ ಲಾಸ್ಟ್ 2 ಡೇಸಲ್ಲಿ. ನಾವಿಷ್ಟು ಜನ ಅದು ನಮ್ಮ ಐಡಿಯಾ ಆ್ಯಕ್ಚುಲಿ ಇರಲಿಲ್ಲ, ಬಟ್ ಇಷ್ಟು ಮಟ್ಟಿಗೆ ಇದು ರೆಸ್ಪಾನ್ಸ್ ನಮ್ಗೆ ಸಿಕ್ಕಿದೆ. ಇಷ್ಟು ಒಂದು ಶಾರ್ಟ್ ನೋಟಿಸಲ್ಲಿ ಇಷ್ಟು ಜನ ಎನ್ರೋಲ್ ಮಾಡಿಸಿದ್ದಾರೆ ಅಂದರೆ ಮುಂದೆ ಇನ್ನು ಇದನ್ನು ಸುಸಜ್ಜಿತವಾಗಿ ಬೇರೆ ಒಂದು ಜಾಗನ ಆಯ್ಕೆ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಸಾಗರ ಜನತೆ ಮಾಡಿಕೊಳ್ಳಿ. ನಮ್ಮಿಂದ ಆದಷ್ಟು ನಾವು ಸಹಕಾರ ಇದರಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.